ಯಾಕ ನಗ್ತಾ ಇದೀಯಾ? ನಿನ್ನದು ಅಡ್ತಾರ ನೋಡಿ. ಅಲ್ಲ ಕಣ ಬೆಪ್ತ ಕಡೆ, ಸಿಗರೇಟ್ ತಗೊಂಬಂದಲ್ಲ, ಬೆಂಕಿ ಪಣ್ಣ ತಗೊಂಬರ್ಬಾರ್ದಾಗಿತ್ತ? ಎಷ್ಟು ದಿವಸ ಠಿಕಾಣಿ? ವರ್ಷನ 6 ತಿಂಗಳ? ಏನ್ ಜನಗಳಯ ಈ ಪೊಲೀಸ್ನವರು. ಅಲ್ಲ, ಇವ್ರ ಕೈಲಿ ನಿಜ ಯಾವ್ದು ಸುಳ್ಳು ಯಾವ್ದು ಅಂತ ಕಂಡಿಡಿಯಕ್ಕಾಗಲ್ಲ ನೋಡು. ಮತ್ತೆ ನಾನ್ ಹೋಟ್ಲಲ್ಲಿದ್ದಾಗ ಅದ್ಯಾವ್ದೋ ಒಂದು ಹುಡುಗಿ ಬಂದು, ಓ ಹುಡುಗಿ ಕೇಸೋ ನಿಂದು? ನಿನಗೆ ಯಾಕೆ ಬಂತಯ್ಯ ಈ ವಯಸ್ಸಲ್ಲಿ ಚಪಲ? ವಾಟು ಇಲ್ಲ ಪಾಟು ಇಲ್ಲ, ಹುಣಸೆ ಮರ ಮುಪ್ಪಾದ್ರೆ ಮರಿ ಹುಳಿ ಮುಪ್ಪಾಗುತ್ತಾ? ಕಪ್ಪೆ ತರ ಬಟ್ಬಿಟ್ಬೇಡ, ಬಾಯಿ ಮುಚ್ಕೊಂಡು ಸುಂದರು. ಇರ್ಲೇ ಬಿಡಮ್ಮ, ಮನುಷ್ಯ ಸತ್ ಮೇಲೆ ಬಾಯಿ ಮುಚ್ಕೊಂಡು ಇರ್ಲೇಬೇಕು. ಇರೋವರೆಗೂ ಮಾತಾಡ್ತಾ ಇದ್ ಬಿಡ ಬಡಬಡ ಅಂತ. ಯಾವ ಊರ್ ನಿಂದು? ಯಾವ ಊರಾದ್ರೆ ನಿನ್ಗೇನು? ಓಹ್, ಪರದೇಶಿ, ದಿಕ್ಕು ದೆಸೆ ಇಲ್ದವನು. ಯಾಕೊಂಥರ ಕಾರ್ಕಾರವಾಗಿದೆಯಲ್ಲ? ನಾನ್ ಖಾರ ತಿನ್ನೋ ಜಾಸ್ತಿ, ಅದಕ್ಕೆ. ನಿನ್ನ ಮನೆ ಕಾಯುವ ಖಾರ ಜಾಸ್ತಿ ತಿನ್ಬಾರ್ದು ಕಣ, ಫೈಲ್ಸ್ ಕಂಪ್ಲೇಂಟ್ ಬರುತ್ತೆ. ಬರ್ಲೆ ತಿಕ್ಕಲು ಮುಂಡೆ ಅದು. ಹೌದು, ನಾವ್ ಹಾಗೇನೆ. ದೊಡ್ಡ ಮನುಷ್ಯ, ನೀನ್ ಯಾಕೆ ಬಂದೆ ಇಲ್ಲಿಗೆ? ಅವನು ಬರ್ತಾ ಇರ್ತಾನೆ, ಹೋಗ್ತಾ ಇರ್ತಾನೆ. ಅವನು ನಮಗೊಂಥರ ಪರ್ಮನೆಂಟ್ ಗಿರಾಕಿ ಇದ್ದ ಹಾಗೆ, ಅವನು ಇದೊಂಥರ ಅತ್ತೆ ಮನೆ ಇದ್ದ ಹಾಗೆ. ಹೌದೌದು, ಇವನೇ ನಮ್ಮ ಮಾವ. ಇವನ ಮಗಳನ್ನೇ ನಾನು ಮದುವೆ ಮಾಡ್ಕೊಳ್ಳೋದು. ಯಾಕಪ್ಪ, ಏನಯ್ಯ ನಿನ್ ಥರ ಕೇಸ್ ಅಲ್ಲಯ್ಯ ನಂದು. ನಂದೇನಿದ್ರು ಪಬ್ಲಿಕ್. ನಾನೊಂಥರ ಸಾರ್ವಜನಿಕ ವ್ಯಕ್ತಿ. ಈ ಊರಿನಲ್ಲಿ ಯಾರನ್ನ ಬೇಕಾದ್ರೂ ವಿಚಾರಿಸು, ನನ್ನ ವಿಚಾರ ಪ್ರತಿಯೊಬ್ಬರಿಗೂ ನಾನು ಯಾರು ಅಂತ ಗೊತ್ತು. ಓಹೋ, ಇವನೇನು ವಿಕ್ರಮಾದಿತ್ರಾಯ? ಆ ತಿಂಗಳು ರೋಡ್, ಆ ತಿಂಗಳು ಜೈಲು. ಕೇಳಿದೇನಪ್ಪ ಅಣ್ಣ, ನಾವಿಲ್ಲಿ ಬಂದು ಹೋಗ್ಲಿಲ್ಲ ಅಂದ್ರೆ ನೀನು ಹೊಟ್ಟಿಗೇನಪ್ಪ ತಿಂತೀಯ? ಮಣ್ಣು ತಿಂತೀಯ? ಯಾವನ ಸಂಬಳ ಕೊಡ್ತಾನೆ ನೀನು ಪುಗ್ಸಟ್ಟೆ? ಅಲ್ಲ ಕಣ, ಗಂಡಸೇನ ನೀನು? ಮೀಸೇನೆ ಇದು ಮೂರಿಗೆ ನಶೆ ಮೆತ್ಕೊಂಡಾಗಿದೆ ವರ್ಷ ವರ್ಷ. ಅದೊಂಥರ ಸ್ಟೈಲು ಕಣೆ. ಯಾವ ಸಿಮೆ ಸ್ಟೈಲು? ಹಿಟ್ಕಾಣದೆ ಇದ್ದು ಸ್ಟೈಲು. ನಿಮ್ಮನ್ನ ಹೀಗೆ ಸುಮ್ಮನೆ ಬಿಡಬಾರ್ದು. ಕೈ ಕಾಲು ಮುರಿದು ಸೊಂಟ ಮುರಿದು ಹೌದು ಶೇಪ್ ತೆಗೆದು ತೆಗಿಬೇಕು. ನನ್ನ ಅನುಭವ ಏನು, ನನ್ನ ಸರ್ವಿಸ್ ಏನು, ನಿನ್ನ ಯೋಗ್ಯತೆ ಏನು, ನೀನ್ ಯಾರು, ನಿಮ್ಮಪ್ಪ ಯಾರು, ನಿಮ್ಮಮ್ಮ ಯಾರು, ನೀನು ಹುಟ್ಟಿದ್ದೆಲ್ಲಿ, ನಿನ್ನ ಕುಲ ಏನು, ನಿನ್ನ ಗೋತ್ರ ಏನು, ನಿನ್ಗೇನಾದ್ರೂ ಗೊತ್ತಿದ್ಯಾ? ಅದೆಲ್ಲ ಅವನು ಸರಿ ಗೊತ್ತಿದ್ದಿರ್ತಾನೆ. ಅಲ್ಲ, ನನ್ನ ಮೇಲೆ ರೂಪ ಆಗ್ತಾನಲ್ಲ, ಅವನ ಸುಮ್ಮನೆ ಬಿಡಬಾರ್ದು. ಶೇಪ್ ತೆಗೆದು ಬಿಡಬೇಕು. ಏರೋಪ್ಲೇನ್ ಎತ್ತು ಬಿಡಬೇಕು. ಬೆಂಡ್ ಎತ್ತು ಬಿಡಬೇಕು. ಮಂಡ್ಯ ಬೋರ್ಸ್ ಬಿಡಬೇಕು. ಅಲ್ಲ, ದುಡಿಯೋ ವಯಸ್ಸಿನಲ್ಲಿ ಹೀಗ್ ಲಾಕಪ್ ನಲ್ಲಿ ಕೂತಿದಾನಲ್ಲ, ಅವನ ಬುದ್ಧಿ ಇದೆಯಾ? ನಿನಗಿರೋ ಬುದ್ಧಿ ಅವನು ಎಲ್ಲ ಬರಬೇಕು. ನನ್ನ ಮೇಲೆ ರೂಪ ಹಾಕ್ತಾನಲ್ಲ, ಮರ್ಯಾದೆ ಇದೆಯಾ? ನಿನಗಿರೋ ಮರ್ಯಾದೆ ಅವನಿಗೆಲ್ಲ ಇರಬೇಕು. ಹೌದು. ನೀನ್ ಹೇಗೆ ಹೊರಗಡೆ ಬಂದೆ? ಇದು ನೀನ್ ಮಾಡ್ತಾ ಇರೋ ಡ್ಯೂಟಿ. ನೋಡ್ದೇನೋ ಎಂಥ ನಿಯತ್ಗಾರು ನಾವು, ಎಂಥ ಸತ್ಯವಂತರು. ಒಂದು ಕ್ಷಣದಲ್ಲಿ ಹಾರ್ಬಿಡ್ತಾ ಇದ್ದೆ. ನನ್ನ ಬದಲು ನೀನ್ ಲಾಕಪ್ ನಲ್ಲಿ ಕೊಳಿಬೇಕಾಗ್ತಿತ್ತು. ಬಾ ನಡಿ. ನ್ಯಾಯವಾಗಿ ನನ್ನೊಂದು ಫೋಟೋ ನಿಮ್ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ಬೇಕು ದಿನ, ಊದ್ಗಡ್ಡಿ ಹಚ್ಕೊಂಡು. ಮಗನೇ ಒಳಗೆ ಏನೋ ಪ್ರಾಣ ತಿನ್ಬಿಡ್ತಿದ್ಯಲ್ಲಪ್ಪ ನೀನು. ಏನಪ್ಪಾ ನಮ್ ಕೆಲಸ ತಿಳಿಸ್ಬಿಡ್ತಿದ್ಯಲ್ಲಪ್ಪ ನೀನು. ಸಾಹೇಬ್ರು ಬೈತಾರ. ಯಾಕೆ ಹಾಗೆ ನೋಡ್ತಾ ಇದ್ಯಾ? ಮತ್ ಬಂದವನ್ ಹಾಗೆ. ಏಯ್, ನಿನ್ನೆ ಕೇಳ್ತಿರೋದು, ಯಾಕೆ ಹಾಗೆ ನೋಡ್ತಾ ಇದ್ಯಾ? ಆಕಾಶದಲ್ಲಿ ತಾರೆ ನೋಡಿದೆ, ಮೋಡದಲ್ಲಿ ಮಿಂಚಿನ ನೋಡಿದೆ, ಕೊಳದಲ್ಲಿ ತಾವರೆ ನೋಡಿದೆ. ಈ ಮೂರನ್ನು ಒಟ್ಟಿಗೆ ಈ ರೂಮ್ ನಲ್ಲಿ ನೋಡ್ತಾ ಇದ್ದೀನಿ. ಅರ್ಥ ಆಗ್ಲಿಲ್ವ ನಿನಗೆ? ತಾವರೆ ಅಂತ ಮುಖ, ನಕ್ಷತ್ರದಂತಹ ಕಣ್ಣು, ಅದರಲ್ಲಿ ಮಿಂಚಿನಂತಹ ಹೊಳಪು. ಎಲ್ಲ ಇವಳ ಒಳ್ಳೆ ಸಮಾಚಾರ ಹೇಳೋಣ ಅಂತ ಬಂದ್ರೆ ಸಿಡ್ತಾ ಇದೆಯಲ್ಲ ನೀನು. ಪ್ರೀತಿಯಿಂದ ಮಾತಾಡಕ್ ಬರೋಲ್ವ ನಿನಗೆ? ವಿಷಯ ಏನು ಅನ್ನೋದನ್ನ ಹೊರಡು. ಬೊಗಳೋದು ನಾಯಿ, ನಾನಲ್ಲ. ನಾನು ಮನುಷ್ಯ, ಸೌಂದರ್ಯೋಪಾಸಕ, ಅಂದಾನ ಕಂಡು ಆನಂದ ಪಡೋನು. ಆಹಾ, ಮುಖ ನೋಡಿದ್ರೆ ಸೂರ್ಯಕಾಂತಿ, ನಾಲಿಗೆ ನೋಡಿದ್ರೆ ಕರಗಸ. ನಾನು ಒಳಗಡೆ ಬರ್ಬೋದಾ? ಕೊಡ್ತೀಯಾ? ಏನು? ಸಾರಿ, ಕ್ಯಾಶ್ 5,000 ರೂಪಾಯಿ. ಅದು ನನಗೆ ಈ ಕ್ಲೈಮೇಟ್. ಹಣ ಸಿಗುತ್ತೆ, ಸಮಾಚಾರ ತಿಳಿಸು, ತಗೊಂಡು ಹೋಗು. ಭುಜಂಗ ಸಿಕ್ಕಿ ಬಿದ್ದಿದ್ದಾನೆ, ಆದ್ರೆ ಹಿಡಿದ ಕೆಲಸ ಸಕ್ಸಸ್. ಈ ರ್ಯಾಕೆಟ್ ನ ತಲುಪಿಸ್ಬಿಡು ಅಂತ ಹೇಳಿ ಕಳಿಸಿದ್ದಾನೆ. ಥ್ಯಾಂಕ್ಸ್. ಬರೀ ಥ್ಯಾಂಕ್ಸ್ ಅಷ್ಟೇನಾ? ಕೊಡ್ತೀನಿ. ಏನು?
ಬಹಳ ಅನುಕೂಲವಾಗಿದೆ ಒಂಥರ ತಣ್ಣಗೆ. ನೀನ್ ಯಾಕೆ ಒಳಗ್ ಬಂದೆ? ನೀನ್ ಕರೆದಾಗಾಯ್ತು ಬಂದೆ. ತಗೋ ದಯಮಾಡ್ಸು. ಥ್ಯಾಂಕ್ ಯು. ಅಂದ್ಹಾಗೆ ನೀನ್ ಚೆಕಪ್ ಮಾಡ್ಲಿಲ್ವಲ್ಲ? ಏನನ್ನ? ನನ್ನ. ಯಾಕೆ? ಅಲ್ಲ, ನಿನ್ ತಲೆ ಒಳಗೆ ಏನಾದ್ರೂ ಬುದ್ಧಿ ಇದೆಯಾ? ನಾನು ಅದನ್ನ ತಂದು ಕೊಟ್ಟಿದ್ದೀನಲ್ಲ, ಕೆಲಸ ಸರಿಯಾಗಿ ಮಾಡಿದ್ದೀನಲ್ವ ಅಂತ ನೋಡ್ಕೋಬೇಕ ಬೇಡವೋ? ನೋಡ್ ಮರಿ, ನಾನಿಂದ ಹೊಸಲು ದಾಟಿ ಹೊರಗಡೆ ಹೊರಟೋಗ್ಬಿಟ್ಟೆ ಅಂದ್ರೆ ನಿಮ್ಮ ಅಪ್ರಾಣೆ ಕೈ ಸಿಕ್ಕೋ ಹಾಗಿಲ್ಲ. ಬರ್ಲಮ್ಮ, ಗುಡ್ ಬೈ. ಏನಿಲ್ಲ. ಎಲ್ಲ ಸರಿಯಾಗಿದೆ. ಎಲ್ಲ ಸರಿಯಾಗಿದೆ. ನಾನು ಪ್ರಾಮಾಣಿಕನಾದ ಮನುಷ್ಯನ? ನಿನ್ನ ಮನಸ್ಸಿಗೆ ಹಿಡಿಸಿದ್ದೀನ? ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ದೀನಿ ತಾನೆ? ಅಲ್ಲ, ಈ ಸಣ್ಣ ರ್ಯಾಕೆಟ್ ನಲ್ಲಿ ಇಷ್ಟೊಂದು ಬೆಲೆ ಬಾಳೋ ಪದಾರ್ಥ ಅಡಗಿರಬೇಕಾದ್ರೆ ಇನ್ನು ನನ್ನ ಅಂತರಂಗನೇ ಚೆಂಡಾಡ್ತಾ ಇರೋ ಈ ಜೀವಂತವಾದ ರ್ಯಾಕೆಟ್ ನಲ್ಲಿ ಇನ್ನೆಂಥ ರಹಸ್ಯ ಅಡಗಿದೆಯೋ? ಅಯ್ಯೋ, ಅದು ನನಗೆ ಅಭ್ಯಾಸ ಇಲ್ಲ. ಅಯ್ಯೋ, ಇಂಥ ಮಾತೆಲ್ಲ ನನ್ಗೆ ಹಿಡಿಸಲ್ಲ. ಮತ್ತೇನು ಹಿಡಿಸುತ್ತೆ ನಿನಗೆ? ಈಗ ಬಾಯಿ ಮುಚ್ಕೊಂಡು ಹೋಗೋದು. ಓಕೆ ಓಕೆ. ನನಗೆ ಒಂದು ಅನುಮಾನ. ಏನು? ನೀನು ಹೆಣ್ಣ ಅಲ್ಲ, ಸ್ವಲ್ಪ ರಸಿಕತೆ ಬೇಡವಾ ನಿನಗೆ? ಏಕಾಂತವಾದ ಸ್ಥಳ, ತಂಪಾದ ವಾತಾವರಣ, ಎದುರಿಗೆ ನೀನು, ನಿನ್ ಕಣ್ಣು ಮುಂದೆ ನಾನು, ಅಳ್ತಾ ಇರೋ ಮಂಚ, ಮಿಲಿ ಮಿಲಿ ಅಂತ ಒದ್ದಾಡ್ತಾ ಇರೋ ಮನಸ್ಸು. ಅಯ್ಯೋ ಅಯ್ಯೋ, ಗೆಟ್ ಔಟ್ ಅಂತ ಹೇಳಿಸ್ಕೊಂಡಿರೋದು ಮರ್ಯಾದೆ ಅಲ್ಲ. ನನಗ್ ಗೊತ್ತು ಮರಿ, ಅಷ್ಟು ಸಲೀಸಾಗಿ ನೀನು ಬಿಡೋಲ್ಲ ಅಂತ. ನಿನ್ನ ರಸಿಕತೆಗೆ ಸ್ವಲ್ಪ ರೆಸ್ಟ್ ಕೊಟ್ಟು ನನ್ನ ಮಾತಿಗೆ ಅವಕಾಶ ಕೊಡ್ತೀಯಾ? ತಗೋ ತಗೋ, ಬೇಕಾದಷ್ಟು ತಗೋ ಅವಕಾಶ. ನಿನ್ ಹೆಸರು? ಗೋಪಿ. ಡೂಪ್ಲಿಕೇಟ್. ಗೋಪಿ ಕೃಷ್ಣ. ನೀನು ನಾನು ಹೀಗೆ ಮಾತು ಮುಂದುವರಿಸ್ತಾ ಇದ್ದು ನನಗೆ ಹತ್ತತ್ತೆ ಉಷ್ಣ. ಸ್ವಲ್ಪ ಸಮಾಚಾರ ಬೇಗ ಹೇಳಮ್ಮ. ನೋಡು, 10,000 ರೂಪಾಯಿ ಸಂಪಾದನೆ ಸಿಗೋ ಹಾಗಿದ್ರೆ ನೀನೇನ್ ಮಾಡ್ತೀಯಾ? ಹನಿಮೂನ್ ಹೊರಟೋಗ್ತೀನಿ ಕಾಶ್ಮೀರ್ಗೆ, ನಿನ್ ಜೊತೆ ಬಂದ್ರೆ. ನೋಡು, ನಿನಗೆ ಪಿತ್ತ ನೆತ್ತಿಗೆ ಹತ್ತಿದೆ. ನೀನ್ ನನ್ ಜೊತೆನಲ್ಲಿದ್ರೆ ಪಿತ್ತ ಜಪ್ಪಂತ ಇಳಿದು ಹೋಗುತ್ತೆ. ಸ್ವಲ್ಪ ಗಮನ ಕೊಟ್ಟು ಕೇಳ್ತೀಯಾ? ಸ್ವಲ್ಪ ಬೇಗ ಹೇಳ್ತೀಯಾ? ಸರಿ ಸರಿ, 10,000 ರೂಪಾಯಿ ಸಂಪಾದನೆ ಮಾಡೋ ಇಷ್ಟ ಇದ್ರೆ ನಾಳೆ ಬೆಳಿಗ್ಗೆ 9 ಗಂಟೆಗೆ ನಂದಿ ಬೆಟ್ಟದ ಗೆಸ್ಟ್ ಹೌಸ್ ಹತ್ರ ಬಂದು ನನ್ನ ನೋಡು. ಬೆಳಿಗ್ಗೆ 9 ಗಂಟೆನಾ? ಬೆಳಿಗ್ಗೆ 9 ಗಂಟೆ, ರಾತ್ರಿ 9 ಗಂಟೆನಾ? ಓ, ಬೆಳಿಗ್ಗೆ 9 ಗಂಟೆ. ಅಲ್ಲಿ ವಿಪರೀತ ಚಳಿ ಇರ್ತಲ್ಲ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋಬಹುದು, ವಾತಾವರಣ ಚೆನ್ನಾಗಿರುತ್ತೆ. ಎಲ್ಲ ಸರಿ, ನಿನ್ನ ಹೆಸರು ಕೇಳೋದೇ ಮರ್ತು ಬಿಟ್ನೆ ನಾನು. ತಾರಾ. ತಾರಾ, ಶಶಾಂಕ, ತಾರಾ, ಚಂದ್ರ. ಅಯ್ಯೋ ನನ್ನ ತಾರಾ. ಅಮ್ಮ, ಹೆದರ್ಕೋಬೇಡ. ನಿನ್ನ ಮಗ ಪೊಲೀಸ್ ಆಫೀಸರು ಕೇಳಿಗಳನ್ನೆಲ್ಲ ಹಿಡಿದು ಬಿಟ್ಟಿದ್ದಾನೆ. ನಿನಗೋಸ್ಕರ ಕಾಯ್ತಾ ಇದ್ದಾನೆ. ಹೋಗಮ್ಮ, ನಿನ್ನ ಮಗನ ಹತ್ರ ಹೋಗು, ಹೋಗು. ಯಾರು ನನ್ ಮಗ? ಎಲ್ಲ ಮುದಿಗೂಬೆ, ನಿನ್ನ ಮಗ ಯಾರು ಅಂತ ನಿನಗೆ ಗೊತ್ತಿಲ್ವಾ? ಗೊತ್ತಿದೆ ಸ್ವಾಮಿ, ನೀವು ನನ್ನ ಸಹಾಯಕ ಜೊತೆಲಿದ್ರೆ ಹೇಳ್ತೀನಿ. ಯಾಕೆ, ಕಣ್ಣೇನಾದ್ರೂ ಮಂಜ? ಇದೇನು ಸ್ವಾಮಿ ಹೇಗಂತೀರಾ? ರಾತ್ರಿ ಹೊತ್ನಲ್ಲಿ ಆಕಾಶದಲ್ಲಿರೋ ನಕ್ಷತ್ರಗಳನ್ನೆಲ್ಲ ಎಣಿಸಿ ಬಿಡಬಲ್ಲೆ. ಅಂದ್ಮೇಲೆ ಆ 2 ನಕ್ಷತ್ರಗಳ ಪೈಕಿ ನಿನ್ನ ಮಗ ಯಾರು ಅಂತ ನಿನಗೆ ಗೊತ್ತಿಲ್ವಾ? ಪಾಪ 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 ಪಾಪ, ಯಾರು ಗೊತ್ತಾಗುತ್ತೆ? ರಾವ್ ಸಾಹೇಬ್ರೆ, ಆಟ ಆಡ್ತಾ ಇದ್ದಾಳೆ, ಆಟ. ಸ್ವಾಮಿ, ನನಗೆ ತುಂಬಾ ಭಯವಾಗುತ್ತೆ. ಈತ ನನ್ನ ಹೆದರಿಸ್ತಾನೆ, ಹೊಡಿತಾನೆ, ಬೆನ್ ತುಂಬಾ ಬಾಸುಂಡೆ ಬರೋ ಹಾಗೆ ಹೊಡೆದಿದ್ದಾನೆ ಸ್ವಾಮಿ. ಅಯ್ಯೋ 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 ಅಯ್ಯೋ, ಕಲೆಗೆ ಬತ್ತಾಯಿಸ್ತಾ ಇದ್ದಾಳಲ್ಲಪ್ಪ. ಅಯ್ಯೋ ಅಯ್ಯೋ, ಬಾಯಿ ನಾಟಕ ಆಡ್ಬೇಡ. ನೋಡು, ನೀನ್ ಬದುಕ್ಬೇಕು ಅಂತ ಆಸೆ ಇದ್ರೆ ನಿಜ ಹೇಳು, ಹಿಂದೆ ಹೋದ್ರೆ ಒದ್ದು ಸಾಯಿಸ್ಬಿಡ್ತೀನಿ. ನನ್ ಬಿಟ್ಬಿಡಪ್ಪ, ನನ್ ಬಿಟ್ಬಿಡು, ನನ್ ಮಗನ ಗುರ್ತಿಸ್ತೀನಿ, ಬಿಟ್ಬಿಡಪ್ಪ. ಇವನೇ ನನ್ನ ಮಗ. ಏನಪ್ಪ, ನಾನು ಹೇಳಿದ್ದು ಸರಿನಾ? ಮುದುಕಿ, ಅವನ ಕಡೆ ನೋಡ್ ಮಾತಾಡ್ತಿದ್ಯಾ ನೀನು? ನಾನು ನೋಡಿ ಹೇಳು. ಸ್ವಲ್ಪ ಮರ್ಯಾದೆಯಾಗಿ ಮಾತಾಡಪ್ಪ. ನನಗೆ ನಿನ್ನ ವಯಸ್ಸಿನ ಒಬ್ಬ ಮಗ ಇದ್ದಾನೆ. ಒಬ್ಬರಂತ ಇದ್ರು ಇಬ್ರು ಇರಬಹುದು. ಇಬ್ರು? ನಿಜ ಹೇಳು, ಅವನು ನಿನ್ನ ಎಲ್ಲಿಂದ ಕರ್ಕೊಂಬಂತ? ಅದನ್ನ ಹೇಳಿದ್ರೆ ಅವನ್ ನನ್ನ ಸಾಯಿಸಿ ಬಿಡ್ತಾನೆ. ಅದಕ್ಕೆ ಇನ್ಯಾರ ಮಗನೋ ತೋರಿಸ್ಬಿಟ್ರು ನಿನ್ನ ಮಗ ಅಂತ ಹೇಳ್ತಿದ್ದೀಯಾ?
ನಿಜ ಹೇಳು. ಇಲ್ಲಿ ಯಾರು ಏನು ಮಾಡಲ್ಲ. ಸ್ವಾಮಿ, ನಂದೇನು ತಪ್ಪಿಲ್ಲ. ನಾನು ಬಡವಳು. ಈ ಮನುಷ್ಯ ನನಗೆ 1000 ರೂಪಾಯಿ ಕೊಟ್ಟು ನಾನು ಯಾರ ಕಡೆ ಸನ್ನೆ ಮಾಡ್ತೀನೋ ಅವನೇ ನಿನ್ ಮಗ ಅಂತ ತೋರಿಸ್ಬಿಡು ಅಂದ. ಸುಳ್ಳು, ಬರೀ ಸುಳ್ಳು, ಸಖತ್ ಸುಳ್ಳು. ಎಲ್ಲ ಕಪಿ ಬಡ್ಡಿ ಮಗನೇ. ಬಿಡೋ ಬಿಡೋ ರಾವ್ ಸಾಹೇಬ್ರೆ, ಒಂದ್ ವಿಷಯ ಬೇಡ. ಏನು ರಾವ್ ಸಾಹೇಬ್ರೆ, ಇವಳು ನನ್ನ ಹತ್ರ 1000 ರೂಪಾಯಿ ಇಸ್ಕೊಂಡು ನಾನು ಹೇಳ್ದಾಗ ಕೇಳ್ತೀನಿ ಅಂತ ಒಪ್ಕೊಂಡ್ಮೇಲೆ ನಾನ್ ಯಾಕೆ ಅವಳು ನೋಡಿಲಿ? ಏನಮ್ಮ, ನಿನ್ ಯಾಕೆ ಇವನು ಹೊಡಿಬೇಕು? ಬೆಂಗಳೂರಿಂದ ಬೊಂಬಾಯಿವರೆಗೂ ಕರ್ಕೊಂಡು ಹೋಗ್ತೀನಿ ಅಂತ ನೆಲಮಂಗಲದಿಂದ ಗೋವಾವರೆಗೂ ಕರ್ಕೊಂಡ್ ಬಂದ. ಇಷ್ಟು ದೂರ ನಾನ್ ಬರಲ್ಲ, ನಿನ್ ಹಣನೂ ಬೇಡ ಏನು ಬೇಡ ಅಂದಿದ್ದಕ್ಕೆ ನನ್ನ ಹಿಡ್ಕೊಂಡು ಮೈಯೆಲ್ಲ ಬಾಸುಂಡೆ ಬರೋ ಹಾಗೆ ಚೆಚ್ಚಿಬಿಟ್ಟ. ಮರೆ ಹಾಳು ನನ್ನ ಮಗನೇ, ಏನ್ ಹೇಳ್ತೀವಿ ಇವಳು ಮಾತ್ಗೆ? ರಾವ್ ಸಾಹೇಬ್ರೆ, ನನ್ಗಿನ್ ಒಂದೇ ಒಂದು ಅವಕಾಶ ಕೊಡಿಪ್ಪ. ನೋಡಿ, ಇವಳು ಒಬ್ಬ ಪೊಲೀಸ್ ಆಫೀಸರ್ ತಾಯಿ. ಇವಳು ಗಂಡು ಹಿಂದೆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದ. ಇವಳು ಕಿಲಾಡಿ ಹೆಂಗ್ಸು. ಇವಳು ಯಾರು ಅಂತ ನಿಜ ಬಾಯ್ ಬಿಡಿಸ್ಬೇಕು ಅಂದ್ರೆ ನೋಡಿ, ನನ್ ಒಂದೇ ಒಂದು ಅವಕಾಶ ಕೊಡಿ. ಅದು ನನ್ನಿಂದ ಆಗ್ಲಿಲ್ಲ ಅಂದ್ರೆ ಈ ತಕ್ಷಣ ನನ್ ಕುತ್ತಿಗೆ ತೆಗೆದ್ಬಿಡಿ. ಆಗ್ಲಿ.